ನಮಸ್ಕಾರ. ಪಶ್ಚಿಮ ಏಷ್ಯಾ ಅನ್ನುವಂಥದ್ದು BA ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಒಂದು ಆಯ್ಕೆಯ ಒಂದು ಪತ್ರಿಕೆ. ಇದು 6ನೇ ಸೆಮಿಸ್ಟರ್ನ B ಪತ್ರಿಕೆ, ಅಂದರೆ ಪೇಪರ್ 6B ಅಂತ ನಾವಿದನ್ನು ಕರೀತೇವೆ. ಈ ಒಂದು ಪಶ್ಚಿಮ ಏಷ್ಯಾವನ್ನು ಪರಿಚಯಾತ್ಮಕವಾಗಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕು, ಒಂದು ಇಂಟ್ರಡಕ್ಷನ್ ಕೊಡಬೇಕು ಅಂತ ಹೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಶಿವಪ್ಪ ಅರಿವು. ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ನಾನು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪಶ್ಚಿಮ ಏಷ್ಯಾವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ನಕ್ಷೆಯನ್ನು ಒಮ್ಮೆ ನೋಡಬೇಕು. ಭಾರತ ಇಲ್ಲಿದೆ. ಇವು ಏಷ್ಯನ್ ರಾಷ್ಟ್ರಗಳು. ಈ ಗ್ರೀನ್ ಏರಿಯಾ ಏನಿದೆ ಇದು ಕೂಡ ಈ ಏಷ್ಯಾ ಭೂಖಂಡದ ಪ್ರದೇಶವೇ ಆಗಿದೆ. ಇದು ಏಷ್ಯಾ ಭೂಖಂಡದ ಪಶ್ಚಿಮ ಭಾಗದಲ್ಲಿರೋದ್ರಿಂದ ಇದನ್ನು ಪಶ್ಚಿಮ ಏಷ್ಯಾ ಅಂತ ಕರೀತೇವೆ. ವೆಸ್ಟ್ ಏಷ್ಯಾ ಈಸ್ ದಿ ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ಏಷ್ಯನ್ ಕಾಂಟಿನೆಂಟ್. It is separated from Africa by the Isthmus of Suez in Egypt and separated from Europe by the Turkish Strait. There are 8 seas that surround this area. They are the Aegean Sea, the Black Sea, the Caspian Sea, the Persian Gulf, Arabian Sea, the Gulf of Aden, the Red Sea and the Mediterranean Sea. And in this West Asia, there are 21 countries, and out of 21, 13 countries are in the Arab world. Around 30 crore people are living in West Asia, that is 4% of world population according to 2015 census. The total area of West Asia is 59,94,935 square kilometers. ಪಶ್ಚಿಮ ಏಷ್ಯಾ ಅನ್ನುವಂಥದ್ದು ಏಷ್ಯಾ ಖಂಡದ ಪಶ್ಚಿಮ ಭಾಗದಲ್ಲಿರ್ತಕ್ಕಂತಹ ಒಂದು ಪ್ರದೇಶ. ಇದು ಈಜಿಪ್ಟಿನಿಂದ ಪ್ರತ್ಯೇಕವಾಗಿರುವಂಥದ್ದು ಸಿಯೋಜ್ ಭೂಶಿರದಿಂದಾಗಿ, ಹಾಗೆಯೇ ಈಜಿಪ್ಟ್ನಲ್ಲಿರ್ತಕ್ಕಂತಹ ಸಿಯೋಜ್ ಭೂಶಿರದಿಂದ ಈ ಭಾಗವು ಆಫ್ರಿಕಾ ಖಂಡದಿಂದ ಪ್ರತ್ಯೇಕ ಆಗಿದೆ ಅನ್ನೋದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಓಕೆ, ಹಾಗೆಯೇ ಈ ಪಶ್ಚಿಮ ಏಷ್ಯಾ ಭಾಗದಲ್ಲಿ ಒಟ್ಟು 21 ರಾಷ್ಟ್ರಗಳಿವೆ. ಅವುಗಳಲ್ಲಿ 13 ರಾಷ್ಟ್ರಗಳು ಅರಬ್ ರಾಷ್ಟ್ರಗಳಾಗಿವೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಈ ಪ್ರದೇಶವನ್ನು ನಾನು ಕೆಲವು ದೇಶಗಳನ್ನ ತೋರಿಸ್ಬಿಡ್ತೀನಿ. ಇದು ಸೌದಿ ಅರೇಬಿಯಾ, ಬಹಳ ದೊಡ್ಡ ದೇಶ. ಹಾಗೆಯೇ ಇದು ಇರಾನ್ ಪ್ರದೇಶ. ಇರಾನ್ ಕೂಡ ಈ ಭಾಗದ ಪಶ್ಚಿಮ ಏಷ್ಯಾದ ಬಹಳ ದೊಡ್ಡ ದೇಶವೇ ಆಗಿದೆ. ಮತ್ತು ಇಲ್ಲಿ ಇರಾಕ್, ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇರಾಕನ್ನು. ಹಾಗೆ ಇದು ಸಿರಿಯಾ, ಮತ್ತು ಕೆಳಗಡೆ ಬಂದು ಯಮನ್ ಅಂತ ಬರುತ್ತೆ, ಒಮನ್ ಅಂತ ಬರುತ್ತೆ. ಸೊ ಇವೆಲ್ಲ ಕೂಡ ಅಲ್ಲಿ ಜೋರ್ಡನ್ ಅಂತ ಬರುತ್ತೆ. ಸೊ ಇವೆಲ್ಲ ಕೂಡ ಇದು ಟರ್ಕಿ. ಈ ಪ್ರದೇಶ ಇವೆಲ್ಲ ಏನಿದೆ 21 ರಾಷ್ಟ್ರಗಳಿದ್ದಾವೆ. ಇವು ಪಶ್ಚಿಮ ಏಷ್ಯಾದ ರಾಷ್ಟ್ರಗಳು ಅಂತ ಅನಿಸ್ಕೊಂಡಿದ್ದಾವೆ. ಓಕೆ, ಮುಂದೆ ಹೋಗೋಣ. ಪಶ್ಚಿಮ ಏಷ್ಯಾ 8 ಸಮುದ್ರಗಳಿಂದ ಆವೃತ ಆಗಿದೆ. ಅವುಗಳೆಂದರೆ ಏಜಿಯನ್ ಸಿ ಅಥವಾ ಏಜಿಯನ್ ಸಮುದ್ರ, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಪರ್ಷಿಯನ್ ಸಮುದ್ರ, ಅರೇಬಿಯನ್ ಸಮುದ್ರ, ಆಡೆನ್ ಕೊಲ್ಲಿ, ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಈ ಸಮುದ್ರಗಳ ಮೂಲಕವಾಗಿಯೇ ನಮ್ಮ ಪೂರ್ವಿಕರು ವ್ಯಾಪಾರವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ದೇವೆ. ಜಗತ್ತಿನ ಒಟ್ಟು ಜನಸಂಖ್ಯೆ 4ರಷ್ಟು ಜನ ಅಂತಂದರೆ 30 ಕೋಟಿ ಜನ ಈ ಪಶ್ಚಿಮ ಏಷ್ಯಾ ಭಾಗದಲ್ಲಿ ವಾಸವಾಗಿದ್ದಾರೆ. ಈ ದೇಶಗಳ ಒಟ್ಟು ಪ್ರದೇಶ ಅಂದರೆ ಪಶ್ಚಿಮ ಏಷ್ಯಾದ ಒಟ್ಟು ಪ್ರದೇಶ 59 ಲಕ್ಷ ಚದರ ಕಿಲೋಮೀಟರ್ ಅನ್ನುವಂಥದ್ದು. ಈ ಪಶ್ಚಿಮ ಏಷ್ಯಾದಲ್ಲಿ ಇರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ದೇಶಗಳು ಇಂತಿವೆ. ಅವುಗಳನ್ನ ನಾವು ಗಮನಿಸೋಣ. ಟರ್ಕಿ, ಅದರ ರಾಜಧಾನಿ ಬಂದು ಅಂಕಾರ. ಸಿರಿಯಾ, ಅದರ ರಾಜಧಾನಿ ಬಂದು ಡಮಾಸ್ಕಸ್. ಡಮಾಸ್ಕಸ್ ಅನ್ನುವಂಥದ್ದು ಬಹಳ ಪ್ರಾಚೀನವಾಗಿರುವಂಥ ಊರು.
ಹಾಗೆಯೇ UAE ಅರಬ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ, ಅದರ ರಾಜಧಾನಿ ಬಂದು ಅಬು ಧಬಿ ಅಂತ. ಲೆಬನಾನ್ ರಾಜಧಾನಿ ಬೈರೂಟ್, ಒಮನ್ ಮಸ್ಕಟ್, ಯಮನ್ ಅದರ ರಾಜಧಾನಿ ಸ್ಥಾನ, ಜಾರ್ಜಿಯಾ ಅದರ ರಾಜಧಾನಿ ಬಂದು ಬಿಲಿಸಿ ಅಂತ, ಇರಾಕ್ ಅದರ ರಾಜಧಾನಿ ಬಾಗ್ದಾದ್ ಕೂಡ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಮತ್ತು ಮಹತ್ವದ ಒಂದು ಊರು ಇಸ್ಲಾಮಿಕ್ ಜಗತ್ತಿನಲ್ಲಿ. ಕಟಾರ್ನ ರಾಜಧಾನಿ ದೋಹಾ, ಇಸ್ರೇಲ್ನ ರಾಜಧಾನಿ ಜೆರೂಸಲಂ, ಸಿಪ್ರಸ್ನ ರಾಜಧಾನಿ ನಿಕೋಸಿಯಾ ಅಂತ, ಅಬ್ಖಾಜಿಯಾ ಅದರ ರಾಜಧಾನಿ ಸುಕುಮಿ ಅಂತ, ಆರ್ಮೇನಿಯಾ ರಾಜಧಾನಿ ಎರೇವಾನ್ ಅಂತ, ಇರಾನಿನ ರಾಜಧಾನಿ ಟೆಹರಾನ್ ಅಂತ, ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್, ಕುವೈತ್ ರಾಜಧಾನಿ ಕುವೈತ್ ಸಿಟಿ, ಪ್ಯಾಲೆಸ್ಟೈನಿನ ರಾಜಧಾನಿ ರಾಮಲ್ಲಾ ಅಂತ, ಬಹ್ರೈನ್ ರಾಜಧಾನಿ ಮನಾಮ, ಆರ್ಮೇನಿಯಾ ರಾಜಧಾನಿ ಎರೆವನ್ ಅಂತ, ಅಜರ್ಬೈಜಾನ್ ರಾಜಧಾನಿ ಬಾಕು, ಹಾಗೆಯೇ ಆರ್ಟ್ಸಾಕಾ ಅಂತ ಒಂದು ದೇಶ ಇದೆ, ಅದರ ರಾಜಧಾನಿನ ನೀವಿಲ್ಲಿ ನೋಡ್ತಾ ಇದ್ದೀರಿ, ನಾನು ಸ್ವಲ್ಪ ಅಡ್ಡ ಇದ್ದೀನಿ, ಸ್ಟೆಪನಾಕರ್ಟ್ ಅಂತ. ಸೊ ಇದು ಸ್ವಲ್ಪ ನಮಗೆ ಅಪರಿಚಿತವಾಗಿರ್ತಕ್ಕಂತಹ ಪ್ರದೇಶವಾಗಿರೋದ್ರಿಂದ ಅದನ್ನು ನಾವು ಸರಿಯಾಗಿ ಪ್ರನೌನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಇರಲಿ. ಸೊ ಇವು ಪಶ್ಚಿಮ ಏಷ್ಯಾದಲ್ಲಿರ್ತಕ್ಕಂತಹ 21 ರಾಷ್ಟ್ರಗಳು ಮತ್ತು ಅವುಗಳ ರಾಜಧಾನಿ ನಗರಗಳು. ಜಿಯೋಗ್ರಫಿ ಆಫ್ ವೆಸ್ಟ್ ಏಷ್ಯಾ. So I'll just give you a brief introduction to the geographical part of West Asia. In the early 19th century, West Asia was known as Near East. It was very near to Europe. So it was eastern part of Europe. So it was near east to them, Europeans. So ಅದಕ್ಕೆ ಇದನ್ನು near east ಅಂತ ಕರೀತಾ ಇದ್ರು. In the 20th century, this region came to be known as West Asia. To denote a rough geographical area in the westernmost part of West Asia. ಸೊ ಪಶ್ಚಿಮ ಏಷ್ಯಾದ ತುದಿನಲ್ಲಿರ್ತಕ್ಕಂಥ ಈ ಎಲ್ಲ ಪ್ರದೇಶಗಳನ್ನ ನಿಯರ್ ಈಸ್ಟ್ ಅಂತ ಮೊದಲೇನು ಕರೀತಾ ಇದ್ರು, ಅದನ್ನೇ ಈಗ ವೆಸ್ಟ್ ಏಷ್ಯಾ ಅಂತ ಕರೀತಾ ಇರುವಂಥದ್ದು 20ನೇ ಶತಮಾನದಲ್ಲಿ. ದಿಸ್ ಈಸ್ ಆರಿಡ್ ಅಂಡ್ ಸೆಮಿ ಆರಿಡ್ ರೀಜನ್ ಅಥವಾ ಏರಿಯಾ, ಆ್ಯಂಡ್ ಇಟ್ ಈಸ್ ಸಬ್ಜೆಕ್ಟ್ ಟು ಡ್ರಾಟ್ and it has a shortage of water. ಕುಡಿಯೋ ನೀರಿಗೆಲ್ಲ ಕಷ್ಟ ಇದೆ. This region consists of deserts, grasslands and mountains. Tigris and Euphrates are the major rivers in West Asia which provide source of irrigation to agriculture. ಇನ್ನೊಮ್ಮೆ ನಾನು ಕನ್ನಡದಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. 19ನೇ ಶತಮಾನದಲ್ಲಿ ಈ ಭಾಗವನ್ನು ಸಮೀಪ ಪೂರ್ವ ಅಂತ ಯುರೋಪಿನವರು ಇದನ್ನು ಕರೀತಾ ಇದ್ರು. ಇದೇ ಸಮೀಪ ಪೂರ್ವ ನಿಯರ್ ಈಸ್ಟ್ ಅಂತ ಏನಿತ್ತು ಅದನ್ನೇ ನಾವು 20ನೇ ಶತಮಾನದಲ್ಲಿ ಪಶ್ಚಿಮ ಏಷ್ಯಾ ಅಂತ ಕರೀಲಿಕ್ಕೆ ಶುರು ಆಯಿತು. ಅಂದರೆ 20ನೇ ಶತಮಾನದ ಪ್ರಾರಂಭದ ವೇಳೆಗೆ ಏಷ್ಯಾ ಖಂಡ ಏನಿದೆ ಅದು ಒಂದು ಐಡೆಂಟಿಟಿಯನ್ನು ಸ್ಥಾಪನೆ ಮಾಡ್ತಾ ಇದೆ. ಅದಕ್ಕೆ ಒಂದು ಐಡೆಂಟಿಟಿ ಇದೆ. ಏಷ್ಯಾ ಅನ್ನುವಂಥದ್ದು ಒಂದು ಪ್ರದೇಶ ಅನ್ನುವಂತಹ ರೀತಿಯಲ್ಲಿ ನಾವು ನಮ್ಮ ನೆಲದಲ್ಲೇ ನಿಂತು ಇದು ಪೂರ್ವ ಇದು ಪಶ್ಚಿಮ ಅಂತ ಕರೆಯಕ್ಕೆ ಶುರು ಮಾಡಿದ್ವಿ. ಮೊದಲು ಯುರೋಪ್ನಲ್ಲಿ ನಿಂತು ಯುರೋಪಿನವ್ರಿಗೆ ಯಾವುದು ಪೂರ್ವದಲ್ಲಿದೆ ಯಾವುದು ಪಶ್ಚಿಮದಲ್ಲಿದೆ ಅವರು ಹೆಸರುಗಳನ್ನ ಇಡ್ತಾ ಇದ್ರು. ನೋಡಿ, ನಿಯರ್ ಈಸ್ಟ್ ಅವರಿಗೆ ಈಸ್ಟರ್ನ್ ದಿಕ್ಕಲ್ಲಿತ್ತು, ಆದರೆ ನಾವಿವತ್ತು ಅದನ್ನು ಏಷ್ಯಾದಲ್ಲಿ ನಿಂತು ನಮಗೆ ಪಶ್ಚಿಮ ಭಾಗದಲ್ಲಿದೆ, ಹಾಗಾಗಿ ನಾವು ಇದನ್ನು ಪಶ್ಚಿಮ ಏಷ್ಯಾ ಅಂತ ಕರೀತೇವೆ ಅಂತ ನಾವು ಶುರು ಮಾಡಿದ್ವಿ. ಇದನ್ನು ನಾವು ಗಮನಿಸಬೇಕು ಅನ್ನುವಂಥ ಮಾತು. ಈ ಪ್ರದೇಶವು ಮರುಭೂಮಿ, ಹುಲ್ಲುಗಾವಲು, ಬೆಟ್ಟಗುಡ್ಡಗಳಿಂದ ಕೂಡಿದೆ. ಇಲ್ಲಿ ನೀರಿಗೆ ಅಭಾವ ಕೂಡ ಇದೆ. ಟೈಗ್ರೀಸ್ ಮತ್ತು ಯೂಫ್ರೆಟಿಸ್ ಪ್ರಮುಖ ನದಿಗಳಾಗಿದ್ದು ಕೃಷಿ ಕಾರ್ಯಗಳಿಗೆ ಈ ನದಿಗಳಿಂದನೇ ನಮಗೆ ನೀರು ಸಿಗುತ್ತೆ ಅನ್ನುವಂಥದ್ದು. ಈ ಭಾಗದ ಭಾಷೆ ಮತ್ತು ಧರ್ಮಗಳ ಬಗ್ಗೆ ಕೂಡ ನಾನು ಇಂಗ್ಲೀಷಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಲ್ಯಾಂಗ್ವೇಜಸ್ ಅಂಡ್ ರಿಲಿಜನ್ಸ್ ಆಫ್ ವೆಸ್ಟ್ ಏಷ್ಯಾ. ಅರೇಬಿಕ್, ಪರ್ಷಿಯನ್, Turkish are the major languages in West Asia. Kurdish, Azerbaijani, Hebrew and Armenian languages are spoken by smaller communities in this area. Arab and Turkish invasions from 7th century onwards in this region made Arabic and Turkish languages dominant by replacing earlier Armenic and Greek and even Hebrew languages. Islam is the major religion in most parts of the West Asia. Judaism is the religion in Israel.
Christianity, Zoroastrianism, Baha'i, and Druze are the other major religions in West Asia. You can see the presence of many religions and languages in West Asia. ಇದನ್ನೇ ನಾನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಹೇಳಿಬಿಡ್ತೇನೆ. ಅರೇಬಿಕ್, ಪರ್ಷಿಯನ್, ಟರ್ಕಿ ಭಾಷೆಗಳು ಈ ಪ್ರದೇಶದ ಮುಖ್ಯ ಭಾಷೆಗಳಾಗಿವೆ. ಅರಬ್ಬರು ಮತ್ತು ಟರ್ಕರು 7ನೇ ಶತಮಾನದ ನಂತರ ಈ ಪ್ರದೇಶದಲ್ಲಿ ಹಲವು ದಾಳಿಗಳನ್ನು ನಡೆಸಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡ ಮೇಲೆ ಅಲ್ಲಿದ್ದಂತಹ ಬಲಿಷ್ಠ ಭಾಷೆಗಳಾದ ಆರ್ಮೇನಿಕ್, ಗ್ರೀಕ್, ಹೀಬ್ರೂ ಭಾಷೆಗಳನ್ನು ಅಶಕ್ತಗೊಳಿಸಿ ತಮ್ಮ ಯಾವುದು ಅರೇಬಿಕ್ ಮತ್ತು ಟರ್ಕಿಶ್ ಭಾಷೆಗಳನ್ನು ಆ ಸಮುದಾಯಗಳ ಮೇಲೆ ಹೇರಿದ್ದನ್ನು ಕೂಡ ನಾವು ನೋಡ್ತೇವೆ ಎನ್ನುವಂಥದ್ದು. ಕುರ್ದಿ, ಅಜರ್ಬೈಜಾನಿ, ಆರ್ಮೇನಿಯಾ ಭಾಷೆಗಳು ಕೂಡ ಈ ಭಾಗದಲ್ಲಿ ಚಾಲ್ತಿಯಲ್ಲಿವೆ. ಇಸ್ಲಾಂ ಈ ಭಾಗದ ಬಹುದೊಡ್ಡ ಧರ್ಮ. ಇಸ್ರೇಲ್ನಲ್ಲಿ ಜುಡಾಯಿಸಮ್ ಧರ್ಮ ಮುಖ್ಯ ಧರ್ಮ ಆಗಿದೆ. ಇವೆಲ್ಲದೇನೆ ಕ್ರೈಸ್ತ ಧರ್ಮ ಕೂಡ ಈ ಭಾಗದಲ್ಲಿದೆ. ಏಕೆಂದರೆ ಕ್ರೈಸ್ತ ಧರ್ಮ ಹುಟ್ಟಿದ್ದು ಬೆಳೆದದ್ದು ಈ ಪ್ರದೇಶದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಜೊರಾಸ್ಟ್ರ ಧರ್ಮ, ಬಹಾಯ್ ಧರ್ಮ, ಡ್ರುಡ್ಜ್ ಧರ್ಮಗಳು ಕೂಡ ಈ ಪ್ರದೇಶದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಐಡೆಂಟಿಟಿ ಆಫ್ ದಿಸ್ ರೀಜನ್ ಈಸ್ petroleum and petroleum products. Petroleum is the major item in this area. It is the major industry in West Asia. Petroleum and petroleum products are the major sources of income also for West Asian countries. More than half of the world's oil reserves and about 40% of natural gas reserves are located in this region or area. Turkey, Saudi Arabia and Iran are the major economies, major countries in terms of economy. Okay, so Turkey, Saudi Arabia and Iran are the major economies in this region or area. ಪೆಟ್ರೋಲಿಯಂ ಉತ್ಪನ್ನಗಳು ಈ ಭಾಗದ ಬಹಳ ದೊಡ್ಡ ಹೆಗ್ಗುರುತುಗಳಾಗಿದ್ದಾವೆ. ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದಾಗಿಯೇ ಈ ದೇಶಗಳು ಶಕ್ತಿಶಾಲಿಯಾಗಿ ಆರ್ಥಿಕ ಶಕ್ತಿಗಳಾಗಿ ಕೂಡ ಬೆಳೆದಿರುವಂಥದ್ದು. ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ತೈಲ ನಿಕ್ಷೇಪ ಇಲ್ಲಿದೆ. ಹಾಗೆಯೇ 40% ನೈಸರ್ಗಿಕ ಅನಿಲ ನಿಕ್ಷೇಪ ಕೂಡ ಪಶ್ಚಿಮ ಏಷ್ಯಾದ ಭೂಭಾಗದಲ್ಲಿ ನಾವು ನೋಡ್ತೇವೆ. ಟರ್ಕಿ, ಸೌದಿ ಅರೇಬಿಯಾ, ಇರಾನ್ ಈ ಭಾಗದ ಶಕ್ತಿಶಾಲಿ ದೇಶಗಳು, ಆರ್ಥಿಕ ಶಕ್ತಿಗಳು ಅಂತ ನಾವು ಅವನ್ನು ಕರೆಯಬಹುದು. ಪಶ್ಚಿಮ ಏಷ್ಯಾ ಬಗ್ಗೆ ಮಾತನಾಡುವಾಗ ಸೂಫಿ ಧರ್ಮವನ್ನು ನಾವು ಮರೆಯುವ ಹಾಗಿಲ್ಲ. ಏಕೆ ಅಂತಂದರೆ ಈ ಪಶ್ಚಿಮ ಏಷ್ಯಾದ ಬಹಳ ದೊಡ್ಡ ಗುರುತುಗಳು ಅಂತ ನಾವೇನಾದರೂ ನೋಡಿದ್ರೆ ಖಂಡಿತವಾಗಿ ಸೂಫಿಸಮ್ ಅಂತಹ ಒಂದು ಗುರುತು. ಸೊ ಸೂಫಿಸಮ್ ಇನ್ ವೆಸ್ಟ್ ಏಷ್ಯಾ is also a very, very important identity from the point of view of West Asia. Sufism is the mystical branch of Islam. Sufism developed into orders from 12th century onwards. Baghdad, Istanbul, Konya are the early centers of Sufism. Famous Sufi saints of West Asia or West Asian countries are Abdul Qadir Gilani. Gilani was a very popular Sufi saint in the 11th and 12th centuries. And Junaid al-Baghdadi, he was also a Sufi guru. Rabia of Basra, she is also a famous woman Sufi saint. She had died in the year 801 AD. Abu al-Najib and al-Qadir Suhrawardi. He is the founder of Suhrawardi sect of Sufism, and most popular, very popular person, Jalaluddin Rumi. He lived in 13th century, and his friend Shamshi Tabriz, he was his contemporary. Rumi and Tabriz lived in the same age, and they were very close friends, and their influence is felt even today.
ಓಕೆ, ಕನ್ನಡದಲ್ಲಿ ಹೇಳೋದಾದರೆ ಸೂಫಿ ಪಂಥ ಈ ಅರಬ್ ಜಗತ್ತಿನ ಒಂದು ದೊಡ್ಡ ಗುರುತುಗಳಲ್ಲಿ ಒಂದು. 12ನೇ ಶತಮಾನದ ತರುವಾಯ ಸೂಫಿ ಪಂಥವು ಅಥವಾ ಸೂಫಿ ಪಂಗಡಗಳು ಹೆಚ್ಚು ಚಾಲ್ತಿಗೆ ಬರ್ತವೆ. ಸೂಫಿಸಮ್ ಇಸ್ಲಾಂ ಧರ್ಮದ ಆಧ್ಯಾತ್ಮಿಕ ಪಂಥ. ಬಾಗ್ದಾದ್ ಇರಾಕ್ನಲ್ಲಿದೆ, ಅದು ಇಸ್ತಾಂಬುಲ್, ಕೋನ್ಯಾ ಇವು ಟರ್ಕಿನಲ್ಲಿದ್ದಾವೆ. ಇವು ಮತ್ತು ಇನ್ನೂ ಒಂದಷ್ಟು ಜಾಗಗಳು ಪ್ರಾರಂಭದ ಆಧ್ಯಾತ್ಮಿಕ ಅಥವಾ ಸೂಫಿ ಆಧ್ಯಾತ್ಮಿಕ ನೆಲೆಗಳಾಗಿದ್ದವು ಅನ್ನುವಂಥದ್ದು. ಪಶ್ಚಿಮ ಏಷ್ಯಾದ ಬಹಳ ಪ್ರಸಿದ್ಧ ಸೂಫಿ ಸಂತರ ಹೆಸರುಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಅಬ್ದುಲ್ ಖಾದಿರ್ ಗಿಲಾನಿ, ಜುನೈದ್ ಅಲ್ ಬಾಗ್ದಾದಿ, ಬಸ್ರಾದ ರಾಬಿಯಾ, ಈಕೆ ಬಹಳ ಜನಪ್ರಿಯವಾದಂತಹ ಸೂಫಿ ಸಂತಳು. ಎಷ್ಟು ಜನಪ್ರಿಯ ಅಂತಂದರೆ ಆಕೆ ಅನೇಕ ಜೀವನ ಕಥೆಗಳನ್ನು, ನಿದರ್ಶನಗಳನ್ನು, ಆಕೆಯ ಬದುಕಿನ ವಿಧಾನವನ್ನು ನಾವು ಇವತ್ತು ಕೂಡ ಅನೇಕ ಕಥೆಗಳ ಮೂಲಕ ನಾವು ಹೇಳಿಕೊಂಡು ಬಂದಿದ್ದೇವೆ. ಸೊ ಅಲ್ ನಜೀಬ್ ಸುಹರ್ವರ್ದಿ ಅನ್ನುವಂಥದ್ದು, ಇವರು ಸುಹರ್ವರ್ದಿ ಅನ್ನುವಂಥ ಒಂದು ಸೂಫಿ ಪಂಥದ ಸಂಸ್ಥಾಪಕರು. ಹಾಗೆಯೇ ಬಹು ಜನಪ್ರಿಯ ಸೂಫಿ ಸಂತರಲ್ಲಿ ಒಬ್ಬರಾದಂತಹ ಜಲಾಲುದ್ದೀನ್ ರೂಮಿ ಮತ್ತು ಅವರ ಆಧ್ಯಾತ್ಮಿಕ ಗುರು ಮತ್ತು ಸ್ನೇಹಿತ ಶಂಶಿ ತಬ್ರೀಜ್, ಇವರು 13ನೇ ಶತಮಾನದಲ್ಲಿ ಇದ್ದರು. ಸೊ ಸೂಫಿ ಪಂಥವನ್ನು ನಾವು ಬಿಟ್ಟು ಪಶ್ಚಿಮ ಏಷ್ಯಾವನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡ ಒಂದು ನಿಧಿಯನ್ನು ಕಳೆದುಕೊಂಡಂಥ ಅನುಭವ ಆಗುತ್ತೆ. ಹಾಗಾಗಿ ಸೂಫಿ ಪಂಥವನ್ನು ನಾವು ನೆನಪಿಸಿಕೊಂಡೇ ಪಶ್ಚಿಮ ಏಷ್ಯಾವನ್ನು ಅರ್ಥ ಮಾಡ್ಕೋಬೇಕು. ಪಶ್ಚಿಮ ಏಷ್ಯಾದ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನುವ ಕಾರಣಕ್ಕೆ ಸೂಫಿ ಪಂಥವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಹಾಗೆಯೇ ಹೆರಿಟೇಜ್ ಸೈಟ್ಸ್, ವಿಶ್ವ ಪರಂಪರಾ ಸ್ಥಳಗಳು ಅಂತ ಈ ಭಾಗದಲ್ಲೂ ಕೂಡ ಇದ್ದಾವೆ. ಭಾರತದಲ್ಲೂ ನಾವು ಅನೇಕ ವಿಶ್ವ ಪರಂಪರಾ ಸ್ಥಳಗಳನ್ನ ನೋಡಿದ್ದೇವೆ. ಇಲ್ಲೂ ಕೂಡ ಸುಮಾರು 75 ವಿಶ್ವ ಪರಂಪರಾ ಸ್ಥಳಗಳನ್ನು ನಾವು ನೋಡ್ತೇವೆ. ಇರಾನ್ ಒಂದರಲ್ಲೇ 23 ಹೆರಿಟೇಜ್ ಸೈಟ್ಸ್ ಇದ್ದಾವೆ. ಅಂದರೆ ಇರಾನ್ ಅಷ್ಟು ಮಹತ್ವದ ಒಂದು ಜಾಗ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಇದು ಪ್ರೀ ಹಿಸ್ಟಾರಿಕ್ ಟೈಮ್ಸಿಂದನೇ ಇದ್ದಾವೆ. ಅಂದರೆ ಇತಿಹಾಸ ಪೂರ್ವ ಕಾಲದಿಂದ ಕೂಡ ಇಲ್ಲಿ ಜನ ವಾಸವಾಗಿದ್ದರು. ಸೊ ಈ ಭಾಗದಲ್ಲಿ ಅಂತಹ ಪ್ರಾಚೀನವಾಗಿರ್ತಕ್ಕಂತಹ ನಗರಗಳು, ಅಂದರೆ ಪ್ರಾಚೀನ ಕಾಲದಲ್ಲೇ ಸ್ಥಾಪನೆಗೊಂಡಂಥ ನಗರಗಳು ಕೆಲವು ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದ್ದಾವೆ. ಅದರಲ್ಲಿ ಒಂದು ಉದಾಹರಣೆ ಡಮಾಸ್ಕಸ್ ಹ್ಯಾಸ್ ಸರ್ವೈವ್ಡ್ ಈವನ್ ಟುಡೇ ಆಸ್ ಎ ಮೇಜರ್ ಸಿಟಿ. ದಿಸ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಸಿರಿಯಾ ಅಲ್ವಾ. ಸೊ ಅಂತಹ ಊರುಗಳು, ಬಹಳ ಮೇಜರ್ ಆಗಿರ್ತಕ್ಕಂಥ ಸ್ಥಳಗಳು ಕೂಡ ಇಲ್ಲಿ ದೊಡ್ಡ ಪಟ್ಟಿನೇ ಇದೆ. ಕೆಲವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಏನ್ಷಿಯಂಟ್ ಸಿಟಿ ಆಫ್ ಡಮಾಸ್ಕಸ್ ಆ್ಯಂಡ್ ಅಲ್ಯಾಪೋ ಅಂತ ಸಿರಿಯಾದಲ್ಲಿರ್ತಕ್ಕಂಥವು. ಬ್ಯಾಬಿಲೋನಿಯಾ ಅನ್ನುವಂಥದ್ದೇ ಒಂದು ಪ್ಲೇಸ್ ಇರಾಕ್ನಲ್ಲಿ. ಬ್ಯಾಬಿಲೋನಿಯನ್ ಸಿವಿಲೈಸೇಷನ್, ನಾಗರಿಕತೆಯನ್ನು ಕೇಳಿದಿರಲ್ಲ, ಅದು ಕೂಡ ವಿಶ್ವ ಪರಂಪರಾ ಪಟ್ಟಿಯಲ್ಲಿದೆ. ಹಾಗೆಯೇ ಈ ಮೊನಾಸ್ಟರೀಸ್ ಇದ್ದಾವೆ. ಅರ್ಮೇನಿಯಾ ಅಂತ ಒಂದು ದೇಶ ಇದೆಯಲ್ಲ, ಆ ದೇಶದಲ್ಲಿ ಹಲವು ಮೊನಾಸ್ಟರಿಗಳು ಕೂಡ ಉಳ್ಕೊಂಡಿದ್ದಾವೆ. ನಾವು ಹಗ್ಪತ್ ಮತ್ತು ಸನಾಹಿನ್ ಅನ್ನೋ ಒಂದು ಜಾಗದಲ್ಲಿ ನೋಡಿ ಇನ್ನೂ ಒಂದಷ್ಟು ಮೊನಾಸ್ಟ್ರಿಗಳನ್ನು ಕೂಡ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಿದ ನಾನು ಕೆಲವನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀನಿ. ಹಾಗೆಯೇ ಓಲ್ಡ್ ಸಿಟಿ ಆಫ್ ಜೆರೂಸಲಂ ಮತ್ತು ಅದರ ಗೋಡೆಗಳನ್ನು ಕೂಡ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಜೋರ್ಡನ್ನ ಪೆಟ್ರಾ ಅನ್ನುವಂಥದ್ದು. ಹಾಗೆಯೇ ಜೀಸಸ್ ಹುಟ್ಟಿದಂಥ ಬರ್ತ್ ಪ್ಲೇಸ್ ಆಫ್ ಜೀಸಸ್ ಅಟ್ ಬೆತ್ಲೆಹ್ಯಾಮ್ ಪ್ಯಾಲೆಸ್ಟೈನಲ್ಲಿ ಇರ್ತದೆ. ಬೆತ್ಲೆಹ್ಯಾಮ್ ಏನಿದೆ ಆ ಜಾಗವನ್ನು ಕೂಡ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ತಬ್ರೀಜ್ ಹಿಸ್ಟಾರಿಕಲ್ ಕಾಂಪ್ಲೆಕ್ಸ್, ತಬ್ರೀಜ್ ಬಗ್ಗೆ ನಾನು ಹೇಳಿದೆ, ಸೂಫಿ ಗುರು ಅವರ ನೆನಪಲ್ಲಿರ್ತಕ್ಕಂಥ ಒಂದು ಹಿಸ್ಟಾರಿಕಲ್ ಕಾಂಪ್ಲೆಕ್ಸ್ ಇರಾನ್ನಲ್ಲಿದೆ. ಅದನ್ನು ಕೂಡ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಆರ್ಕಿಯಾಲಜಿಕಲ್ ಸೈಟ್ ಆಫ್ ಟ್ರಾಯ್ ನಗರ ನೀವು ಕೇಳಿರ್ತೀರಿ, ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ನಗರ. ಯುದ್ಧಗಳಿಗೆ, ಬೇರೆ ಬೇರೆ ಸಂಗತಿಗಳಿಗೆ ಆ ನಗರ ಜನಪ್ರಿಯವಾಗಿತ್ತು. ಟರ್ಕಿ ನಲ್ಲಿದೆ ಅದು. ಹಾಗೆಯೇ ಬಾಮ್ ಮತ್ತು ಅದರ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಏನಿದೆ ಇರಾನ್ನಲ್ಲಿ, ಅದನ್ನು ಕೂಡ ಈ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಎನ್ನುವಂಥದ್ದು. ಹಾಲ್ ಹಿಜ್ರ್ ಆರ್ಕಿಯಾಲಜಿಕಲ್ ಸೈಟ್ ಸೌದಿ ಅರೇಬಿಯಾದಲ್ಲಿದೆ. ಓಲ್ಡ್ ಸಿಟಿ ಆಫ್ ಸನಾ ಯಮನ್ನಲ್ಲಿದೆ. ಹಾತ್ರ ಅನ್ನೋ ಒಂದು ಇರಾಕ್ನಲ್ಲಿದೆ. ಹಾಗೆಯೇ ಸಮರ್ರಾ ಆರ್ಕಿಯಾಲಜಿಕಲ್ ಸಿಟಿ ಇರಾಕ್ನಲ್ಲಿದೆ. ಸೊ ಇನ್ನೂ ಅನೇಕ ಪಾರಂಪರಿಕ ಸ್ಥಳಗಳು, ನೈಸರ್ಗಿಕ ತಾಣಗಳನ್ನು, ಈವನ್ ಮರುಭೂಮಿ ಜಾಗಗಳನ್ನು ಈ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ನಾನು ಕೆಲವನ್ನು ಇಲ್ಲಿ ಮಾರ್ಕ್ ಮಾಡಿದ್ದೇನೆ ಅನ್ನುವಂಥದ್ದು. ಮತ್ತು ಈ ಭಾಗದ ಟೂರಿಸ್ಟ್ ಪ್ಲೇಸಸ್ ಇನ್ ವೆಸ್ಟ್ ಏಷ್ಯಾ ಭಾಳ ಪ್ರಸಿದ್ಧವಾಗಿರುವಂಥ ಕೆಲವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈಗಾಗಲೇ ನಾವು ಕೆಲವನ್ನು ವಿಶ್ವ ಪರಂಪರಾ ಪಟ್ಟಿಯಲ್ಲಿ
ಗಮನಿಸಿದ್ದೇವೆ. ಅಂದರೆ ವಿಶ್ವ ಪರಂಪರಾ ಪಟ್ಟಿಯ ಸ್ಥಳಗಳೆಲ್ಲವೂ ಕೂಡ ಪ್ರವಾಸಿ ಸ್ಥಳಗಳೇನೆ. ಜೊತೆಗೆ ಇನ್ನೂ ಒಂದಷ್ಟನ್ನು ನಾವಿಲ್ಲಿ ಗಮನಿಸಬೇಕು. ಇವು ಕೆಲವು ಆಧುನಿಕವಾದಂತಹ ವಿಸ್ಮಯಕಾರಿ ನಗರಗಳು, ಪ್ರದೇಶಗಳು ಕೂಡ ಆಗಿದ್ದಾವೆ. ಸೊ ಉದಾಹರಣೆಗೆ ರಿಯಾದ್, ಸೌದಿ ಅರೇಬಿಯಾದ ಬಹಳ ಮುಖ್ಯವಾಗಿರುವಂಥ ಪ್ರದೇಶ. ಅಮ್ಮಾನ್, ಜೋರ್ಡನ್ನ ಒಂದು ಕ್ಯಾಪಿಟಲ್ ಆಗಿದೆ. ಸೊ ಅಲ್ಲಿ ಏನ್ಷಿಯಂಟ್ ರೂಯಿನ್ಸ್ ಇದ್ದಾವೆ. ಅವೆಲ್ಲವನ್ನು ಕೂಡ ನೀವು ಗಮನಿಸಬೇಕು. ಅಜ್ಮಾನ್ ಅನ್ನುವಂಥದ್ದು UAE-ನಲ್ಲಿದ್ದಾವೆ. ಅದು ಪರ್ಷಿಯಾ ಗಲ್ಫ್ನ ಪಕ್ಕದಲ್ಲೇ ಸುಂದರವಾಗಿರ್ತಕ್ಕಂಥ ಬೀಚಸ್ಸನ್ನು, ಕೋಟೆಯನ್ನು ಒಳಗೊಂಡಿದೆ. ಸಲಾಲಾ ಅನ್ನುವಂತಹ ಒಮನ್ ದೇಶದ ಒಂದು ಪ್ರದೇಶ, ಅದು ಕೂಡ ಬೀಚಸ್ಸು. ಮತ್ತು ಒಮನ್ ದೇಶದ ಸುಲ್ತಾನನ ಅರಮನೆ ಇರ್ತಕ್ಕಂಥ ಪ್ರದೇಶ. ಹಾಗೆಯೇ ಕುವೈತ್ ಸಿಟಿ ಏನಿದೆ, ಅದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆರ್ಕಿಟೆಕ್ಚರನ್ನು ಹೊಂದಿರತಕ್ಕಂಥ ಒಂದು ಊರು. ಮತ್ತು ಕಸಬ್ ಅನ್ನುವಂತಹ ಇದು ಮೌಂಟೇನ್ ಆಫ್ ವುಮೆನ್ ಅಂತಲೂ ಕರೀತಾರೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಬೆಟ್ಟದ ಒಂದು ಜಾಗ ಅದು. ಸ್ಯಾಂಡಿ ಬೀಚಸ್ ಇದ್ದಾವೆ. ಮತ್ತು ವಹೀಬಾ ಸ್ಯಾಂಡ್ಸ್ ಅಂತ ಒಮನ್ನಲ್ಲಿ ಎಕ್ಸೈಟಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ನಡೀತವೆ, ಕ್ಯಾಂಪ್ಸ್ ಆಗ್ತವೆ. ದುಬೈನಲ್ಲಿ ಅಲ್ಲಿ ಬುರ್ಜ್ ಖಲೀಫಾ ಅನ್ನುವಂಥ ಟಾಲೆಸ್ಟ್ ಟವರ್, ವರ್ಲ್ಡಲ್ಲಿ ಅತಿ ಎತ್ತರವಾಗಿರುವಂಥ ಟವರ್ ಇಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಕಪಡೋಸಿಯಾ ಅನ್ನುವಂತಹ ಟರ್ಕಿಯ ಒಂದು ಜಾಗ, ಒನ್ಸ್ ಪ್ರಾವಿನ್ಸ್ ಆಫ್ ರೋಮ್ ಆ್ಯಂಡ್ ಬೈಜಾಂಟಿನ್ ಎಂಪೈರ್, ಅಲ್ಲಿ ಕೇವ್ಸ್ ಕೂಡ ಇದ್ದಾವೆ, ಅದನ್ನು ನೋಡಬೇಕು. ಹಾಗೆಯೇ ಮಸ್ಕಟ್ಟಲ್ಲಿ ಒಮನ್ನ ಒಂದು ಪ್ರದೇಶ, ಊರದು ಕ್ಯಾಪಿಟಲ್, ಮತ್ತು ಅದು ಪೋರ್ಟ್ ಸಿಟಿ, ಬಂದರು ನಗರ ಅಂತ ಕರಿತೀವಲ್ಲ, ಮತ್ತು ಶಿಪ್ ಬಿಲ್ಡಿಂಗ್ ಎಲ್ಲ ಇದು ಮಸ್ಕಟ್ಟು ಪಾಪ್ಯುಲರ್ ಆಗಿರುವಂಥ. ಸೊ ಇವೆಲ್ಲವನ್ನು ಕೂಡ ನೀವು ಗಮನಿಸಿದರೆ ಈ ಪ್ಲೇಸಸ್ಸು ನಾವು ನೋಡಬೇಕಾದಂಥ ಪ್ಲೇಸಸ್ ಅಂತ ನಿಮಗೆ ಅನಿಸ್ಬೋದು. ಹಾಗೆಯೇ ಇನ್ನೂ ಒಂದಷ್ಟು ಪ್ಲೇಸಸ್ ಇದ್ದಾವೆ. ಬೈರೂಟ್ ಅಂತ ಲೆಬನಾನ್ನ ರಾಜಧಾನಿ, ಸೀ ಪೋರ್ಟ್ ಇದೆ. ಮತ್ತು ದೋಹಾ, ಕಟಾರ್ನ ರಾಜಧಾನಿ, ರಿಚ್ ಡ್ಯೂ ಟು ಆಯಿಲ್ ಆ್ಯಂಡ್ ಗ್ಯಾಸ್ ರಿಸರ್ವ್ಸ್. ತುಂಬ ಶ್ರೀಮಂತವಾಗಿರುವಂಥ ಊರುಗಳು, ಏಕೆಂದರೆ ಆಯಿಲ್ನ ಸಂಗ್ರಹದಿಂದ, ಮಾರಾಟದಿಂದ ಇವು ತುಂಬ ಶ್ರೀಮಂತವಾಗಿದ್ದಾವೆ. ಈವನ್ ಅಂತಹ ಊರುಗಳಲ್ಲಿ ಶಾರ್ಜಾ ಕೂಡ ಒಂದು. ಕಲ್ಚರಲ್ ಕ್ಯಾಪಿಟಲ್ ಆಫ್ ಅರಬ್ ವರ್ಲ್ಡ್ ಅಂತಲೇ ಕರಿತೀವಿ, ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಅಂಕಾರ, ಟರ್ಕಿ ಕ್ಯಾಪಿಟಲ್, ಟ್ರೇಡ್ ಸೆಂಟರ್ಸ್, ಆರ್ಟ್, ಕಲ್ಚರಲ್ ಹಬ್ ಇದೆ. ಪೆಟ್ರಾ ಅನ್ನೋ ಜೋರ್ಡನ್, ಅದು ಈಗಾಗಲೇ ನಾನು ಪ್ರಸ್ತಾಪ ಕೂಡ ಮಾಡಿದ್ದೇನೆ. ಅದನ್ನು ರೋಸ್ ಸಿಟಿ ಅಂತಲೂ ಕರೀತಾರೆ. ರೋಸ್ ಕಲರ್ನ ಬಿಲ್ಡಿಂಗ್ಸ್ ಕೂಡ ಅಲ್ಲಿದ್ದಾವೆ ಅನ್ನುವಂಥದ್ದು. ಟೆಲ್ ಅವೀವ್ ಅಂತ ಇಸ್ರೇಲ್ನ ರಾಜಧಾನಿ, ಬಿಸಿನೆಸ್, ಆರ್ಟ್, ಬೀಚ್ ಟೌನ್, ಇವೆಲ್ಲ ಕೂಡ ನಾವು ಅಲ್ಲಿ ಗಮನಿಸ್ತೇವೆ. ಮತ್ತು ಅಂತಾಲ್ಯ, ಟರ್ಕಿನಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಸಿಟೀಸ್ ಲೊಕೇಟೆಡ್ ಆನ್ ಕೋಸ್ಟ್. ಹಾಗೆಯೇ ಅಬುಧಾಬಿ, ರಿಚ್ ಸಿಟಿ ಡ್ಯೂ ಟು ಆಯಿಲ್ ರಿಸರ್ವ್ಸ್, ಈಗಾಗಲೇ ನಾನು ಹೇಳಿದ್ದೀನಿ, ಬಿಸ್ನೆಸ್ ಹಬ್ ಅದು. ಇಸ್ತಾನ್ಬುಲ್, ಟರ್ಕಿಯ ರಾಜಧಾನಿ, ಓಲ್ಡ್ ನೇಮ್ ವಾಸ್ ಕಾನ್ಸ್ಟಂಟಿನೋಪಲ್, ಕ್ಯಾಪಿಟಲ್ ಸಿಟಿ ಆಫ್ ಬೈಜಾಂಟಿನ್ ಎಂಪೈರ್. ಈಗ ಅದು ಅಂಕಾರ ಆಗಿದೆ. ಹಳೆಯ ರಾಜಧಾನಿ ಇದು ಇಸ್ತಾನ್ಬುಲ್. ಓಕೆ, ಅದನ್ನು ಈಗ ನಾವು ಹಳೆಯ ಇಸ್ತಾಂಬುಲ್ ಹೊಸ ಹೆಸರು, ಅದರ ಹಳೆಯ ಹೆಸರು ಕಾನ್ಸ್ಟಂಟಿನೋಪಲ್ ಅಂತ. ಓಕೆ, ಜೆರೂಸಲಂ, ಇಸ್ರೇಲ್ನ ಒಂದು ಮುಖ್ಯವಾಗಿರುವಂಥ ಊರು. ಒನ್ ಆಫ್ ದಿ ಓಲ್ಡೆಸ್ಟ್ ಸಿಟೀಸ್, ಹೋಲಿ ಸಿಟಿ ಟು ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಈ ಮೂರೂ ಧರ್ಮಗಳಿಗೆ ಬಹಳ ಮುಖ್ಯವಾಗಿರುವಂಥ ಊರು ಜೆರೂಸಲಂ. ಹಾಗೆ ಈಗ ಕನ್ಕ್ಲೂಷನ್ ಬಂದರೆ, ವೆಸ್ಟ್ ಏಷ್ಯಾ ಈಸ್ ವೆರಿ ರಿಚ್, ನಾಟ್ ಓನ್ಲಿ ಇನ್ ವೆಲ್ತ್, ಫಿಸಿಕಲ್ ಆಗಿರುವಂಥ ವೆಲ್ತ್ ಅಂತಾನೆ ಅಲ್ಲ, ಅಲ್ಲಿ ಹೆರಿಟೇಜ್ ಕೂಡ ಇದೆ. ಬೇರೆ ಬೇರೆ ಈವನ್ ಆಧ್ಯಾತ್ಮಿಕ ಸಾಹಿತ್ಯ, ಅಧ್ಯಾತ್ಮ, ಸೂಫಿ, ಬೇರೆ ಬೇರೆ ವಿಚಾರಗಳಿಂದ ಕೂಡ ಇದೊಂದು ಶ್ರೀಮಂತವಾಗಿರುವಂತಹ ಪ್ರದೇಶ. ಇಟ್ ಈಸ್ ಅ ಕ್ರಾಡಲ್ ಆಫ್ ಮೆನಿ ಸಿವಿಲೈಸೇಷನ್ಸ್, ರಿಲಿಜನ್ಸ್ ಆ್ಯಂಡ್ ಸೂಫಿ ಆರ್ಡರ್ಸ್ ಅಂತ. ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆರ್ ಶೋಯಿಂಗ್ ಮಚ್ ಇಂಟ್ರೆಸ್ಟ್ ಇನ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಅಂದರೆ ಆಧುನಿಕ ಜಗತ್ತಿನ ದೇಶಗಳು ಈ ಪಶ್ಚಿಮ ಏಷ್ಯಾದಲ್ಲಿ ಆಸಕ್ತಿಯನ್ನು ತೋರುತ್ತದೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ರಿಚ್ ಡ್ಯೂ ಟು ರಿಚ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್. ಇಲ್ಲಿ ತುಂಬ ರಿಸರ್ವ್ಸ್ ಇದೆ, ಆಯಿಲು ಮತ್ತು ಗ್ಯಾಸ್. ಅದರ ಆಸೆಗಾಗಿ ಅನೇಕ ದೇಶಗಳು ಈ ಪಶ್ಚಿಮ ಏಷ್ಯಾ ಕಡೆ ಗಮನ ಹರಿಸ್ತಾ ಇದ್ದಾವೆ ಅನ್ನುವಂಥದ್ದು. ವಾಸ್ಟ್ ನಂಬರ್ ಆಫ್ ಹೆರಿಟೇಜ್ ಸೈಟ್ಸ್, ಸೀನಿಕ್ ಪ್ಲೇಸಸ್ ಆ್ಯಂಡ್ ಸ್ಪಿರಿಚುವಲ್ ಸೆಂಟರ್ಸ್ ಮೇಕ್ ದಿಸ್ ಲ್ಯಾಂಡ್ ಎ ವರ್ತಿ ಪ್ಲೇಸ್ ಟು ಸ್ಟಡಿ ಆ್ಯಂಡ್ ಆಲ್ಸೋ ಟು ವಿಸಿಟ್ ಅಂತ. ಕೊನೆಯದಾಗಿ ಕನ್ನಡದಲ್ಲಿ ಹೇಳೋದಾದರೆ, ಇದೊಂದು ಶ್ರೀಮಂತವಾದ ಪ್ರದೇಶ. ಬರೀ ಭೌತಿಕವಾದಂಥ ಶ್ರೀಮಂತಿಕೆ ಅಲ್ಲ,
ಪಾರಂಪರಿಕ ಶ್ರೀಮಂತಿಕೆ, ಆಧ್ಯಾತ್ಮಿಕ ಶ್ರೀಮಂತಿಕೆ ಎಲ್ಲವೂ ಕೂಡ ನಾವಿಲ್ಲಿ ನೋಡಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು. ತೈಲ, ನೈಸರ್ಗಿಕ ಅನಿಲ ನಿಕ್ಷೇಪದಿಂದಾಗಿ ಜಗತ್ತಿನ ಬಹುತೇಕ ದೇಶಗಳು ಪಶ್ಚಿಮ ಏಷ್ಯಾದ ರಾಜಕೀಯ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರ್ತಾ ಇದ್ದಾವೆ. ಅಷ್ಟೊಂದು ಮುಖ್ಯ ಇವತ್ತು. ಹಾಗೆಯೇ ಹಲವು ನಾಗರಿಕತೆಗಳ ತೊಟ್ಟಿಲು ಇದು. ಧರ್ಮಗಳು ಹುಟ್ಟಿದ ಜನಿಸಿದ ನೆಲ ಇದು. ಸೂಫಿ ತತ್ವವಿಚಾರಗಳು ಹುಟ್ಟಿ ಜಗತ್ತಿಗೆ ಹರಡಿದಂತಹ ಪ್ರದೇಶ ಇದು. ಸೊ ಹಾಗಾಗಿ ಈ ಪಶ್ಚಿಮ ಏಷ್ಯಾ ಏನಿದೆ ಇದು ಅಧ್ಯಯನ ಮತ್ತು ಪ್ರವಾಸ ಯೋಗ್ಯವಾಗಿರುವಂತಹ ಪ್ರದೇಶ ಅಂತ ನಾವು ಹೇಳಬಹುದು. ಸ್ನೇಹಿತರೆ, ನಾನು ಸಂಕ್ಷಿಪ್ತವಾಗಿ ಪಶ್ಚಿಮ ಏಷ್ಯಾವನ್ನು ಪರಿಚಯ ಮಾಡಿಸಿದ್ದೇನೆ. ಸೊ ಕೇಳಿದ್ದಕ್ಕೆ ನಿಮಗೆ ಎಲ್ಲ ವಂದಿಸ್ತೇನೆ. ಹಾಗೆಯೇ ಈ ವಿಡಿಯೋವನ್ನು ಅನೇಕರಿಗೆ ಮುಟ್ಟಿಸುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಸೊ ಶೇರ್ ಮಾಡಿ, ಹಾಗೆಯೇ ಇದನ್ನು ನೀವು ಇಷ್ಟನೂ ಪಡಬಹುದು. ನಮಸ್ಕಾರ.